ಅಂತೂ ಇಂತೂ ಕೊನೆಗ ಯಡಿಯೂರಪ್ಪ ಸಾಹೇಬ್ರಿಗ ಜಾಮೀನ್ ಸಿಕ್ಕೈತಿ. 24 ದಿವಸದ ಜೈಲು ವಾಸ ಮುಗಿದೈತಿ. ಯಡಿಯೂರಪ್ಪ ಜೊತೆಗೆ ಕೃಷ್ಣಯ್ಯ ಶೆಟ್ಟಿಗೂ ಜಾಮೀನ್ ಸಿಕ್ಕ್ಯದ. ಯಡಿಯೂರಪ್ಪಗ ಜಾಮೀನ್ ಸಿಕ್ಕ ಮ್ಯಾಲ ರಾಜ್ಯದಾಗ ಬಿಜೆಪಿ ಮಂದಿ ಬಹಳ ಖುಷಿಯಾಗ್ಯಾರ. ಕಡೆಗೂ ಯಡಿಯೂರಪ್ಪ ಸಾಹೇಬ್ರಿಗೆ ಜಾಮೀನ್ ಸಿಕ್ಕೈತಿ. 24 ದಿವಸ ಜೈಲು ವಾಸ ಮುಗ್ದೈತಿ. ಯಡಿಯೂರಪ್ಪ ಜೊತೆಗೆ ಕೃಷ್ಣಯ್ಯ ಶೆಟ್ಟಿಗೂ ಜಾಮೀನ್ ಸಿಕ್ಕೈತಿ. ಹೈಕೋರ್ಟ್ ಷರತ್ ಮೇಲೆ ಜಾಮೀನ್ ಕೊಟ್ಟೈತಿ. 5 ಲಕ್ಷ ರೊಕ್ಕದ ಬಾಂಡ್ ಮತ್ತು 2 ಶ್ಯೂರಿಟಿ ಕೊಡಾಕ ಕೋರ್ಟ್ ಸೂಚನೆ ಕೊಟ್ಟೈತಿ. ಅಷ್ಟೇ ಅಲ್ದ ವಿಚಾರಣೆಗೆ ಬರ್ಬೇಕಂತನೂ ಆದೇಶ ಕೊಟ್ಟೈತಿ. ಕಳೆದ ತಿಂಗಳು ಅಂದ್ರೆ ಅಕ್ಟೋಬರ್ 15ಕ್ಕೆ ಯಡಿಯೂರಪ್ಪ ಜೈಲ್ ಸೇರಿದ್ರು. ಯಡಿಯೂರಪ್ಪಗ ಜಾಮೀನ್ ಸಿಕ್ಕೈತಲ್ಲ, ಅದಕ್ಕೆ ಅವ್ರ ಬೆಂಬಲರಿಗೆ ಬಹಳ ಖುಷಿ ಆಗೈತಿ. ಯಡಿಯೂರಪ್ಪ ಜೈಲಿಂದ ಹೊರಗೆ ಬಂದಿದ್ದ ಒಂದು ಬ್ರಹ್ಮಾಸ್ತ್ರ ಬಂದಂಗ ಆಗೈತಿ ಅಂತ ಸಚಿವ ಸೋಮಣ್ಣ ಮತ್ತು ಸಚಿವ ಸಿಎಂ ಉದಾಸಿ ಮಾತಾಡಿ ಯಡಿಯೂರಪ್ಪ ಸಾಹೇಬ್ರು ಕಮ್ಮಿ ಸಮಯದಾಗ ಬಹಳ ಎತ್ತರಕ್ಕೆ ಬೆಳೆದಾರ ಅಂತ ಹೇಳ್ಯಾರ. ಹಾವೇರಿಯೊಳಗ ಇಬ್ರು ನಾಯಕರು ಮಾತಾಡಿದ್ರು. ಬಳ್ಳಾರಿ ಉಪಚುನಾವಣೆ ಬಂದಿದೆ, ಅದನ್ನ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನ ಪಕ್ಷದ ಒಳಗಡೆ ಕುಳಿತು ಚರ್ಚೆ ಮಾಡಿ ಅದಕ್ಕೆ ಮಾರ್ಗೋಪಾಯವನ್ನು ಕಂಡುಹಿಡಿತಕ್ಕಂಥ ಅದಕ್ಕೆ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಇವತ್ತು ಹೊರಗಡೆ ಬಂದಿದೆ. ಎಲ್ಲವೂ ಕೂಡ ಎಲ್ಲವೂ ಕೂಡ ಸುಲಲಿತವಾಗಿ ನಡೀತಕ್ಕಂಥದಕ್ಕೆ ಸಾಕಾಗಿ ರಾಜ್ಯದ ಇತಿಹಾಸದಲ್ಲಿ ಈ ಎತ್ತರಕ್ಕೆ ಬೆಳೆದಿರುವಂಥ ಒಬ್ಬ ವ್ಯಕ್ತಿ ರಾಜ್ಯದಲ್ಲಿ ಹಿಂದೆ ಯಾರೂ ಸಾಧಿಸ್ತಾ ಇದ್ದಂಥ ಪ್ರಗತಿಯನ್ನು 3.25 ವರ್ಷದಲ್ಲಿ ಒಂದು ದಾಖಲೆ ಪ್ರಮಾಣದ ಅಭಿವೃದ್ಧಿಯ ಕಾಮಗಾರಿಯನ್ನು ಜನಸಾಮಾನ್ಯರಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದಂಥ ಒಬ್ಬ ವ್ಯಕ್ತಿ ಯಾರಾದರೂ ಹೋಲಿಕೆ ಮಾಡಲಿಕ್ಕೆ ಯಡಿಯೂರಪ್ಪನವ್ರಿಗೆ ಹೋಲಿಕೆ ಮಾಡಲಿಕ್ಕೆ ಯಾರೂ ಸಾಧ್ಯ ಆಗಿಲ್ಲ ಅಂತ. ಯಡಿಯೂರಪ್ಪ ಅಪರಾಧಿ ಅಲ್ಲ, ಅವ್ರು ಯಾವ್ದಾ ತಪ್ಪು ಮಾಡಿಲ್ಲ ಅಂದಾರು ಸಣ್ಣ ಕೈಗಾರಿಕಾ ಸಚಿವ ರಾಜು ಗೌಡ್ರು. ಗುಲ್ಬರ್ಗನಾಗ ಮಾತಾಡಿದವರು ಕೆಲ ಮಂದಿ ಮಾಡಿದ ಕುತಂತ್ರಕ್ಕೆ ಯಡಿಯೂರಪ್ಪ ಸಿಕ್ಕೊಂಡಿದ್ರು, ಯಡಿಯೂರಪ್ಪ ನಿರಪರಾಧಿ ಅಂತ ಸಾಬೀತಾಗ್ತೈತಿ ಅಂತ ಅಂದಾರು. ಕೆಲವೊಬ್ಬರ ಷಡ್ಯಂತ್ರದಿಂದ ನಮ್ಮ ಯಡಿಯೂರಪ್ಪ ಸಾಹೇಬರು ಇವತ್ತು ಇಂಥ ಒಂದು ಕಷ್ಟದ ಪರಿಸ್ಥಿತಿ ಒಳಗೋಗಿದ್ರು. ಇವತ್ತು ಕರ್ನಾಟಕ ಜನತೆ ಎಲ್ಲ ಆಶೀರ್ವಾದ ಮೇರೆಗೆ ಅವರಿಗೆ ಬೇಲ್ ಆಗಿದೆ ಮತ್ತು ಈ ಕೇಸ್ಗಳಲ್ಲೆಲ್ಲ ಅವ್ರು ನಿರಪರಾಧಿ ಅಂತಂದು ಪ್ರೂವ್ ಮಾಡಿ ಹೊರಗೆ ಬರ್ತಾರೆ ಅಂತ ನಮಗೆಲ್ಲ ನಂಬಿಕೆಯೇ ಮತ್ತು ಕರ್ನಾಟಕದ ದೀನ ದಲಿತರು, ಬಡವರ ಮತ್ತು ವಿಶೇಷವಾಗಿ ವಿಧವೆಯರ, ಅಂಗವಿಕಲರ ಮತ್ತು ವೃದ್ಧ ಅವರ ಮಹಿಳೆಯರ ಆಶೀರ್ವಾದ ನಮ್ಮ ಸಾಹೇಬ್ರ ಮೇಲಿದೆ. ಅವರು ಇವೆಲ್ಲ ಅದರಲ್ಲಿ ಜಯಿಸಿ ಹೊರಗೆ ಬಂದೇ ಬರ್ತಾರೆ. ಇನ್ನು ರಾಜ್ಯದಾಗ ಯಡಿಯೂರಪ್ಪ ಬೆಂಬಲಿಗರು ಪಟಾಕಿ ಸಿಡಿಸಿ ಖುಷಿ ಪಟ್ರು. ಗುಲ್ಬರ್ಗಾದಾಗ ಬಿಜೆಪಿ ಮಂದಿ ಸ್ವೀಟ್ ಕೊಟ್ಟು ಸಂಭ್ರಮಾಚರಣೆ ಮಾಡಿದ್ರು. ಇವತ್ತೇನು 8ನೇ ತಾರೀಕಿನ ದಿವಸ ಒಂದು ಕೇಸನ್ನ ಇವತ್ತು ಮುಂದೂಡಲಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಜಾಮೀನನ್ನು ದೊರಕಿದ್ರಿಂದ ಇವತ್ತು ಸಂತದ ಸಂಭ್ರಮ. ಇವತ್ತು ಜಿಲ್ಲೆಯ ಪಕ್ಷದ ಇನ್ನೋರ ಶಾಸಕರ ಸುನೀಲ್ ಯಲ್ಲಾಪುರ ಅವರು, ನಾವು ಮತ್ತು ಇಲ್ಲಿ ಪಕ್ಷದ ಎಲ್ಲ ಅಭಿಮಾನಿ ಬಂಧುಗಳು, ಯಡಿಯೂರಪ್ಪನವರ ಅಭಿಮಾನಿ ಬಂಧುಗಳು ಇವತ್ತಿನ ದಿವಸ ಒಂದು ಸಂತಸದ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ. ಯಾದಗಿರಿ ಜಿಲ್ಲೆಯೊಳಗೂ ಸಿಹಿ ಕೊಟ್ಟು ಬಿಜೆಪಿ ಮಂದಿ ಸಂಭ್ರಮ ಮಾಡಿದ್ರು. ಕೊಪ್ಪಳದಾಗನು ಬಿಜೆಪಿ ಮಂದಿ ಬಾಳ್ ಖುಷಿ ಪಟ್ರು. ಯಡಿಯೂರಪ್ಪಗ ಜೈಕಾರ ಕೂಗಿದ್ರು. ಅವರ ನಮ್ಮ ನಾಯಕರು ಅಂತನೂ ಕೂಗಿದ್ರು. ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್. ಯಡಿಯೂರಪ್ಪಗ ಜಾಮೀನೇನು ಸಿಕ್ಕೈತಿ, ಆದ್ರೆ ಇದಕ್ಕ ಖುಷಿ ಪಡಬೇಕಾಗಿಲ್ಲ ಅಂದಾರ ಕಾಂಗ್ರೆಸ್ ಲೀಡರ್ ಎಚ್.ಕೆ. ಪಾಟೀಲ್. ಗದಗ್ನ್ಯಾಗ ಮಾತಾಡಿ ನಾಳೆ ಮತ್ತ ಕೇಸ್ ಬಿತ್ತಂದ್ರ ಜೈಲಿಗೆ ಹೋಗ್ಬೇಕಾಕೈತಿ ಅಂತ ಹೇಳ್ಯಾರ. ಯಡಿಯೂರಪ್ಪ ವಿರುದ್ಧ ಎಷ್ಟು ಕೇಸ್ ಬಿದ್ದಾವ ಅಂತಾನೂ ಯೋಚನೆ ಮಾಡಬೇಕಾಗೈತಿ ಅಂದಾರ ಪಾಟೀಲ್. ಈ ಕಾನೂನೊಳಗೆ ನಮಗೆ ಬೇಲ್ ಸಿಕ್ಕಿದ್ದ ಗೆಲುವು ಅಂತೇಳಿ ಪಟಾಕ್ಷಿ ಹಾರಿಸಿದ್ರೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅದು ನಮ್ಮ ಬೌದ್ಧಿಕ ಸಾಮರ್ಥ್ಯ, ಸಮಾಜದ ಆ ನೈತಿಕ ಶಕ್ತಿ ಕುಸಿದು ಬಿದ್ದಿದೆ ಅಂಥೇಳಿ ನೋವು ಪಡಬೇಕೇ ಹೊರತು ಯಾರೂ ಸಂತೋಷ ಪಡೋದಕ್ಕೆ ಸಾಧ್ಯ ಇಲ್ಲ. ಬಳ್ಳಾರಿ ಬೈ ಎಲೆಕ್ಷನ್ಗ ಯಾರು ನಿಲ್ತಾರ ಅನ್ನೋದ ಕುತೂಹಲ ಮೂಡಿಸೈತಿ. ಇವತ್ತು ಹೈದರಾಬಾದ್ನ ಚಂಚಲ್ಗೂಡ ಜೈಲಿಗೆ ಹೋಗಿ ಜನಾರ್ದನ್ ರೆಡ್ಡಿ ಅವರನ್ನ ಶ್ರೀರಾಮುಲು ಭೇಟಿ ಮಾಡ್ಯಾರ. ಚುನಾವಣೆಗ ನಿಲ್ಲೋದೇನೋ ಗ್ಯಾರಂಟಿ ಐತಿ, ಆದ್ರೆ ಯಾವ ಪಕ್ಷದಿಂದ ನಿಲ್ತಾರೋ ಅನ್ನೋದು ಸಸ್ಪೆನ್ಸ್ ಆಗೈತಿ. ಚುನಾವಣೆಗ ಸ್ಪರ್ಧಿ ಮಾಡ್ತಾರ ಶ್ರೀರಾಮುಲು, ಯಾವ ಪಕ್ಷ ಕಡೆಯಿಂದ ಅನ್ನೋದ ಸಸ್ಪೆನ್ಸ್. ಕಾಂಗ್ರೆಸ್ ಕಡೆ ಯಾರು ನಿಲ್ತಾರ?
ಜೆಡಿಎಸ್ ಎಲೆಕ್ಷನ್ ಬಹಿಷ್ಕಾರ ಮಾಡ್ತದ? ಗಣಿತಾನ ದೇಶಕ್ಕ ಫೇಮಸ್ ಆಗ್ಯದ ಬಳ್ಳಾರಿ. ಈಗ ಮತ್ತ ರಾಜಕೀಯದಿಂದ ಮಾತಾಗ್ಯದ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಚುನಾವಣೆ ಬಹಳ ಕುತೂಹಲ ಮೂಡ್ಸೈತಿ. ಕರೆ ಹೇಳ್ಬೇಕಂದ್ರ ಯಾರ್ ಯಾವ ಪಕ್ಷಲಿತ್ರ ಸ್ಪರ್ಧಿ ಮಾಡ್ತಾರ ಅನ್ನೋದ ಸಸ್ಪೆನ್ಸ್ ಆಗೈತಿ. ಇನ್ನ ರಾಜೀನಾಮೆ ಕೊಟ್ಟು ಮತ್ತ ಅಖಾಡಕ್ ಇಳಿತೀನಿ ಅಂದಾರ ಶ್ರೀರಾಮುಲು. ನಾಳೆ ನಾಮಪತ್ರ ಹಾಕಬಹುದು. ಹೈದರಾಬಾದ್ನ ಚಂಚಲಗೂಡ ಜೈಲ್ನಾಗಿರೋ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನ ಇವತ್ತು ಶ್ರೀರಾಮುಲು ಭೇಟಿ ಮಾಡಿದ್ರು. ಸ್ವಲ್ಪ ಹೊತ್ತು ಇಬ್ರು ಮಾತಾಡ್ಯಾರ. ಚುನಾವಣೆಗೆ ಸ್ಪರ್ಧಿ ಮಾಡೋದೇನು ಗ್ಯಾರಂಟಿ ಆಗೈತಿ, ಆದ್ರ ಅವರು ಯಾವ ಪಕ್ಷದಿಂದ ಸ್ಪರ್ಧಿ ಮಾಡ್ತಾರ ಅನ್ನೋದು ಹೇಳಿಲ್ಲ. ಬಿಜೆಪಿಲಿತ್ರ ಸ್ಪರ್ಧಿ ಮಾಡ್ತಾರೋ ಇಲ್ಲ ಪಕ್ಷೇತರಾಗಿ ಕಣಕ್ಕಿಳಿತಾರೋ ಅನ್ನೋದ್ರಾಗ ಮಾತ್ರ ಸಸ್ಪೆನ್ಸ್ ಕಾಪಾಡಾರ. ಇನ್ನ ಕಾಂಗ್ರೆಸ್ ಪಕ್ಷದಿಂದ ಯಾರ್ ನಿಲ್ತಾರೋ ಅನ್ನೋದು ಗೊತ್ತಾಗಿಲ್ಲ. ಅಭ್ಯರ್ಥಿಗಳ ಪಟ್ಟಿ ಸದ್ಯದಾಗನೇ ಹೊರ ಬರ್ತದ. ಅದ್ರ ಪಟ್ಟಿ ಹಿಂಗೈತಿ. ಕೈ ಮಣೆ ಯಾರಿಗೆ? ಕಳೆದ ಸಲ ಚುನಾವಣೆಗೆ ಕಾಂಗ್ರೆಸ್ಲಿತ್ರ ಸ್ಪರ್ಧಿ ಮಾಡಿ ಸೋತಿದ್ದ ರಾಮ್ ಪ್ರಸಾದ್ ಹೆಸರು ಮುಖ್ಯವಾಗಿ ಕೇಳ್ಬರಕತ್ತೈತಿ. ಇನ್ನ ಕಾಂಗ್ರೆಸ್ ಲೀಡರ್ NY ಹನುಮಂತಪ್ಪ ಮಗ NY ಅಜಯ್ಗೂ ಅವಕಾಶ ಸಿಗೋಗೈತಿ. ಜೆಡಿಎಸ್ ಅಭ್ಯರ್ಥಿಯಾಗಿ ಮೀನಳ್ಳಿ ತಾಯಣ್ಣ ಹೆಸರನ್ನ ವರಿಷ್ಠರಿಗೆ ಶಿಫಾರಸು ಮಾಡೈತಿ. ಈ 30ನೇ ತಾರೀಕಿನ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಸ್ಪರ್ಧೆ ಮಾಡಬೇಕು ಅಂತ ಬಹಳ ಉತ್ಸಾಹದಿಂದ ಬಹಳ ಜನ ನಮ್ಮ ಕಾರ್ಯಕರ್ತರು ತೀರ್ಮಾನ ತಗೊಂಡಿದ್ದಾರೆ. ನಾವು ರಾಜ್ಯ ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ವರದಿ ಕಳಿಸಿಕೊಡ್ತಾ ಇದ್ದೀವಿ. ಅವರು ಯಾವ ನಿರ್ಧಾರ, ಯಾವ ಅಭ್ಯರ್ಥಿನ ಹಾಕೋದು, ಏನು ಕತೆ ನಿರ್ಧಾರ ತಗೊಂತಾರೋ ಅದಕ್ಕೆ ನಮ್ಮ ಜಿಲ್ಲಾ ಮಟ್ಟದೆಲ್ಲ ಕಾರ್ಯಕರ್ತರು ಒಪ್ಪಿಗೆ ಇರ್ತಾರೆ. ಅಂತಿಮ ಕಳಿಸ್ತಕ್ಕಂಥ ವರದಿಯಲ್ಲಿ ಯಾರ ಹೆಸರು ಒಂದು ಹೆಸರು ಇದೆ, ತಾಯಣ್ಣವರ ಹೆಸರಿದೆ. ಇನ್ನೂ ಹಲವಾರು ಸಂಭವನೀಯವಾಗಿದೆ, ಇನ್ನೂ ಹಲವಾರು ಹೆಸರು ಇದ್ದಾವೆ. ಒಟ್ನಾಗ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಉಪಚುನಾವಣೆ ಪ್ರತಿಷ್ಠೆ ಆಗೈತಿ. ಸೋಲು ಗೆಲುವಿನ ಪ್ರಶ್ನೆ ಒಂದ್ ಕಡೆ ಇರಲಿ, ಇನ್ನ ಅಭ್ಯರ್ಥಿ ಆಯ್ಕೆ ಕಸರತ್ತ ಕುತೂಹಲ ಮೂಡಿಸೈತಿ. ರಿಪೋರ್ಟ್ ಸುವರ್ಣ ನ್ಯೂಸ್ 24/7. ಬೆಳಗಾವ್ನಾಗ ನಡೆಸ್ತಿರೋ MES ಪುಂಡಾಟಿಕೆಗೆ ಅಲ್ಲಿನ ಶಾಸಕರು ಎಂಪಿಗಳು ಕಾರಣ ಅಂತ ಕರ್ವೆ ಮಂದಿ ಸಿಟ್ಟಿಗೆದ್ದಾರ. ಅಷ್ಟೇ ಅಲ್ದ ಹುಬ್ಬಳ್ಳಿಯಾಗ ಪ್ರತಿಭಟನೆ ಮಾಡಿದ್ರು. ಬೆಳಗಾವಿ ಶಾಸಕ ಸಂಜಯ್ ಪಾಟೀಲ್, ಸಚಿವ ಉಮೇಶ್ ಕತ್ತಿ ಮತ್ತು ಸಂಸದ ಸುರೇಶ್ ಅಂಗಡಿ ಅವರ ಪ್ರತಿಕೃತಿ ಸುಟ್ಟು ಹಾಕಿದ್ರು. ಕಿತ್ತೂರು ಚೆನ್ನಮ್ಮ ವೃತ್ತದಾಗ ಕರ್ವೆ ಮಂದಿ ರಸ್ತೆ ತಡೆ ಮಾಡಿದ್ರು. ಗಡಿ ಸಮಸ್ಯೆ ಬಗೆಹರಿಸೋದು ಬಿಟ್ಟು MES ಪರವಾಗಿ ನಮ್ಮ ರಾಜಕೀಯ ಮಂದಿ ಇದಾರ ಅಂತ ಸಿಟ್ಟಿಗೆದ್ರು. ಅಷ್ಟೇ ಅಲ್ದ MES ಮುಖಂಡರು ಬಾಯಿಗೆ ಬಂದಂಗ ಒದರೋದು ನಿಲ್ಲಿಸಬೇಕು, ಹಿಂಗ ಮಾತಾಡಿದ್ರ ನಾವು ಸುಮ್ಮನಿರಂಗಿಲ್ಲ ಅಂತ MESನವರಿಗೆ ಎಚ್ಚರಿಕೆ ಕೊಟ್ಟಾರ. ಪುಂಡಾಟಿ ಮಾಡ್ತಕ್ಕಂಥ ಬೆಳಗಾವಿ MES ಸಂಘಟನೆಯನ್ನು ರಾಜ್ಯ ಸರ್ಕಾರ ಈ ಕೂಡಲೇ ನಿಷೇಧ ಮಾಡಬೇಕು. ಯಾಕಂತಂದ್ರೆ ಪದೇ ಪದೇ ಬೆಳಗಾವಿಯನ್ನ ಮಹಾರಾಷ್ಟ್ರ ಸೇರಬೇಕಂತೇಳಿ ಅವ್ರೇನ್ ಪ್ರತಿಭಟನೆ ಮಾಡ್ತಾ ಇದಾರಲ್ಲ, ಇದು ಪುಂಡಾಟಿಕೆ ಪ್ರತಿಭಟನೆ. ಬೆಳಗಾವಿ ಎಂದು ಕರ್ನಾಟಕಕ್ಕೆ ಈ ಕೂಡಲೇ ಅವ್ರಿಗೆ ಮನವಿ ಮಾಡ್ಕೊಂತೀನಿ ಹಾಗೂ ಎಚ್ಚರಿಕೆ ನೀಡ್ತಾ ಇದ್ದೇನೆ. MES ಸಂಘಟನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಂಟೆಗೆ ಬಂದ್ರೆ, ನಾರಾಯಣಗೌಡರಿಗೆ ತಂಟೆ ಬಂದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆಯವರು 6 ಕೋಟಿ ಜನತೆ ಯಾವಾಗಲೂ ಸುಮ್ಮನೆ ಇರಲ್ಲ. MES ಸಂಘಟನೆ ಕೂಡಲೇ ನಿಷೇಧ ಮಾಡಬೇಕು. ಹಾಗೂ ಸಂಭಾಜಿ ಪಾಟೀಲ್ ಏನು ಹೇಳಿಕೆ ಕೊಟ್ಟಿದ್ದಾರೆ, ಹುಬ್ಬಳ್ಳಿ ಧಾರವಾಡಲ್ಲ ದಾವಣಗೆರೆಗೆ ಬೆಳಗಾವಿ ಬಂದು ನಾವು MES ಸಂಘಟನೆಯವರು ಬರ್ತೀವಿ ಅಂತ ಹೇಳಿದ್ರಲ್ಲೇ, ಸಂಭಾಜಿ ಪಾಟೀಲ್ ಅವರಿಗೆ ಈ ಮೂಲಕ ಎಚ್ಚರಿಕೆ ನೀಡ್ತಿದ್ದೇನೆ. ನಿಮಗೆ ಏನಾದವರು ತಾಕತ್ತಿದ್ರೆ MES ಮುಖಂಡರಾದ್ರೆ ಹುಬ್ಬಳ್ಳಿಯಲ್ಲಿ ಕಾಲಿಟ್ಟು ನೋಡಿ.